ಇದ್ರೊಳಗಡೆ ಹೋಗ್ಬೇಕು ಅಂದರೆ IBP, ಲೋ BP, ಹಾರ್ಟ್ ಪ್ರಾಬ್ಲಮ್ಮು ಇರಲೇಬಾರ್ದು. ಈ ಕೇವ್ಸ್ನ 1884ರಲ್ಲಿ ರೋಬೋಟ್ ಡಾಸನ್ ಅವರು ಮೊದಲು ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈ ಕೇವ್ ನಿಮಗೆ 3.2 ಕಿಲೋಮೀಟರ್ಸ್ ಇದೆ. ಇದ್ರೊಳಗಡೆ ನಿಮಗೆ ನೋಡೋಕ್ಕೆ 9 ಪಾಯಿಂಟ್ಗಳಿದೆ. ಇಲ್ಲಿ ಸಿಕ್ಕ ಹಳೆ ಕಾಲದ ವಸ್ತುಗಳನ್ನು ಈಗಿನ ಅನಂತಪುರದ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. 2000 ವರ್ಷಗಳ ಹಿಂದೆ ಜೈನ್ ಮತ್ತು ಬುದ್ಧಿಸ್ಟ್ಗಳು ಈ ಗುಹೆ ಒಳಗಡೆ ವಾಸವಾಗಿದ್ರು ಅಂತ ಹೇಳಲಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಬೆಲ್ಲಂ ಕೇವ್ಸ್ ಕರ್ಕೊಂಡ್ ಬಂದೀನಿ. ಇದಿರೋದು ಆಂಧ್ರ ಪ್ರದೇಶದಲ್ಲಿ. ಸೊ ನಿಮ್ಗೆ ಎಂಟ್ರೆನ್ಸ್ ಅಲ್ಲೇ ಮಕ್ಳಿಗೆ ಅಂತ ಮಾಡಿರೋ ಪ್ಲೇ ಏರಿಯಾ ಸಿಗುತ್ತೆ. ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ನಿಮ್ಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲಿ ಟಿಕೆಟ್ ಬಂದು ಒಬ್ರಿಗೆ ಅಂದ್ರೆ ದೊಡ್ಡವ್ರಿಗೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತೆ ಮಕ್ಳಿಗೆ 70 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು 4 ವೀಲರ್ ಇದ್ರೆ ಸೊ ಅದಕ್ಕೆ ಸಪ್ರೇಟ್ 60 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನೀವು ಟಿಕೆಟ್ ತಗೊಂಡು ಹಾಗೆ ಮುಂದೆ ಬಂದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ ಎಂಟ್ರೆನ್ಸ್. ಸೊ ಈಗ ನೀವು ನೋಡ್ತಾ ಇರೋದೆ ಕೇವ್ಸ್ಗೆ ಹೋಗೋ ಅಂತ ಎಂಟ್ರೆನ್ಸ್. ಇಲ್ಲಿಂದ ನಿಮಗೆ ಯಾಗಂಟಿ ತುಂಬಾ ಹತ್ರ ಆಗುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವು ಯಾಗಂಟಿಗೆ ಹೋಗ್ಬೋದು. ಇದು ಬೆಲ್ಲಂ ಕೇವ್ನ ಡೀಟೇಲ್ಸ್. ಇದು ಯಾವುದೋ ಒಳ್ಳೆ ಕೋಟೆ ಕಟ್ತಂಗೆ ಕಟ್ಟವ್ರೆ ಇವರು. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ಇಲ್ಲೂ ಒಂದಷ್ಟು ಮೆಟ್ಲಿದೆ. ಈ ಕೇವ್ನ ಇಂಡಿಯಾದ 2nd ಲಾರ್ಜೆಸ್ಟ್ ಕೇವ್ ಅಂತಾನೂ ಕರೀತಾರೆ. ಸೊ ಇಲ್ಲೂ ನೀವು ಈ ತರ ಮೆಟ್ಲುಗಳನ್ನ ಇಳ್ಕೊಂಡು ಹೋಗ್ಬೇಕು. ನಮ್ಮ ಬಾಸ್ ಇಳ್ಕೊಂಡ್ ಬರ್ತಾವ್ರೆ ಅಲ್ಲಿಂದ ಮೆಟ್ಲು ಇಳ್ಕೊಂಡು ಬಂದ್ರೆ ಸೊ ನಿಮ್ಗೆ ಈ ತರ ಎಂಟ್ರಿ ಸಿಗುತ್ತೆ. ಇದೆಲ್ಲ ನೋಡಿ ಸೇಮ್ ಒಳ್ಳೆ ಕಡ್ಪಾಕಲ್ಲ. ಈಗ ನಾವು ನೋಡ್ತಾ ಇರೋದು ಗಬ್ಬರ್ ಹಾಲ್ ಅಂತೆ. ಅಲ್ಲಿಂದ ಹೊರಗಡೆ ಕಾಣುತ್ತೆ ಸ್ಕೈ. ಏನ್ ಬಂದಿದೆ? ಲೇಯರ್ಸ್ ಇದೆ ನೋಡಿ, ತರ ಸಿಂಗಲ್ ಸ್ಲ್ಯಾಬ್. ಇವಾಗ ನೋಡಿ, ಇದು ಸಿಂಗಲ್ ಕಲ್ಲಲ್ಲ, ಇದು ಒಂಥರ ಲೇಯರ್ಸ್ ನೋಡಿ. ಅಲ್ಲಿಂದ ಒಂದು ಸ್ಲ್ಯಾಬ್, ಬಾಟಮ್ಮೇ ಒಂದು ಸ್ಲ್ಯಾಬ್, ಮತ್ತೆ ಇದೊಂದು ಸ್ಲ್ಯಾಬ್. 1 2 3 6 ಗೊತ್ತಾಗುತ್ತೆ ನೋಡಿ. ಇಲ್ಲಿಂದ ಹೌದು, ಬೆಳಕಿಂದ ಹಿಂಗೆ ಬಂದ್ರೆ ಫುಲ್ಲು ಕತ್ಲೆ ಒಳಗಡೆ ಇವರೇ ಲೈಟ್ ಹಾಕಿದ್ದಾರೆ. ನಮಗೆ ದಾರಿ ತೋರ್ಸಕ್ಕೆ ನಮ್ಮ ಶೆಟ್ರ್ ಇದ್ದಾರೆ. ಕತ್ಲೆಗಳು ಏನು ಕಾಣಲ್ಲ, ಬಟ್ ಅಲ್ಲಲ್ಲಿ ಇತ್ರ ಒಂದು ಸಣ್ಣ ಲೈಟ್ಗಳನ್ನ ಹಾಕಿದ್ದಾರೆ. ಇದು ಯಾರು ಹೊಡೆದಿರೋದಲ್ಲ, ಇದು ಅಲ್ವಾ? ಒಳ್ಳೆ ಪ್ಲಾಸ್ಟಿಂಗ್ ಮಾಡ್ದಂಗೆ ಮಾಡೋರಪ್ಪ. ಅಜಂತ ಎಲ್ಲೋರ ಕೇವ್ಸು ಮ್ಯಾನ್ ಮೇಡು, ಅದನ್ನ ಮನುಷ್ಯರು ನಿರ್ಮಿಸಿರೋದು. ಬಟ್ ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋ ಅಂತ ಕೇವ್ಸು. ಅಲ್ಲಲ್ಲಿ ಈ ತರ ಡಿಸೈನ್ ಲೈಟ್ನ ಹಾಕಿದ್ದಾರೆ. ಇದು ಸಿಂಹದ ಬಾಯಿ ತರ ಇದೆ ನೋಡಿ, ಅದಕ್ಕೆ ಇದನ್ನ ಸಿಂಹದ್ವಾರಂ ಅಂತ ಹೆಸರು ಕೊಟ್ಟಿದ್ದಾರೆ ಇದಕ್ಕೆ. ರೆಡ್ ಲೈಟು, ಸಿಂಹದ ಬಾಯಿ ತರ ಇದೆ ನೋಡಿ ಹಿಂದ್ಗಡೆಯಿಂದ ನೋಡಿದ್ರೆ. ಶೆಟ್ರ, ನೀವು ಸಿಂಹದ ಬಾಯಿ ಒಳಗಡೆ ಇದ್ದೀರಾ, ಕಚ್ ತಿನ್ಬಿಡುತ್ತೆ, ಹುಷಾರು. ಹೌದು, ಅಲ್ಲಿ ಬೋರ್ಡ್ ಹಾಕೋ ನೋಡಿ, ಸಿಂಹದ್ವಾರಂ ಅಂತ. ಹಿಂದ್ಗಡೆಯಿಂದ ನೋಡಿದ್ರೆ ನಿಮ್ಗೆ ಆ ತರ ಕಾಣುತ್ತೆ. ಇಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಮೈನಿಂಗ್ ನಡೆಯುತ್ತೆ. ಈ ಮೈನಿಂಗ್ ಅವಳಿಯಿಂದ ಬೆಲ್ಲಂ ಕೇವ್ಸು ಬಿದೋಗಕ್ ಮುಂಚೆ ಒಂದ್ಸಲ ಬಂದು ಬೆಲ್ಲಂ ಕೇವ್ಸ್ನ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಜನರೇಷನ್ಗೆ ಇದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದೇನೋ ಬೋರ್ಡ್ ಹಾಕೋರೆ. ಸೊ ಅಲ್ಲಲ್ಲಿ ನಿಮ್ಗೆ ಈ ತರ ಬೋರ್ಡ್ಗಳನ್ನ ಹಾಕಿದ್ದಾರೆ. ಆ ಬೋರ್ಡ್ಗಳನ್ನ ನೋಡ್ಕೊಂಡು ನೀವು ಹೋಗ್ಬೇಕು. ಚಲಪತಿ ರೆಡ್ಡಿ ಹಾಲ್ ಅಂತ ಇದು. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಸ್ಪಾಟ್ ಫೋಟೋಸ್ ಬೇರೆ ತೆಗಿತಾರೆ.
ಸೊ ನಿಮಗೆ ವಾಲ್ಮೀಕಿ ಕೇವೆ ಒಂಥರ ಇದೆ, ಬಟ್ ಈ ಬೆಲ್ಲಂ ಕೇವೆ ಒಂಥರ ಇದೆ. ಆ ಫೀಲೇ ಬೇರೆ, ಈ ಫೀಲೇ ಬೇರೆ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾವು ವಾಲ್ಮೀಕಿ ಕೇವ್ ನೋಡಿದ್ವಲ್ಲ, ಅದು ತುಂಬಾ ಚಿಕ್ಕದಿತ್ತು, ಬಟ್ ಇದು ತುಂಬಾ ಬ್ರಾಡ್ ಇದೆ, ತುಂಬಾ ಅಗಲ ಇದೆ. ಇಲ್ಲಿ ಸ್ಟೋನ್ ಫಾರ್ಮ್ ಆಗಿರೋ ಡಿಸೈನೇ ಬೇರೆ. ರಾಮ ಸುಬ್ಬಾರೆಡ್ಡಿ ಹಾಲ್ ಅಂತ ಇದೆ. ಔಟು ಇನ್ನು ಅಲ್ಲಲ್ಲೇ ನಿಮ್ಗೆ ಬೋರ್ಡ್ ಹಾಕಿದ್ದಾರೆ, ಸೊ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನಿಮ್ಗೆ ಯಾರು ಗೈಡ್ ಸಿಗಲ್ಲ. ಇದು ಧ್ಯಾನ ಮಂದಿರ ಅಂತ ನೋಡಿ. ಈ ಕೇವ್ ಒಳಗಡೆ ನೀವು ಬರೋಕ್ಕಿಂತ ಮುಂಚೆ ಹೊರಗಡೆ ಒಂದು ಸೈನ್ ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಏನು ಹಾಕಿದ್ದಾರೆ ಅಂದರೆ IBP, ಲೋ BP, ಹಾರ್ಟ್ ಪ್ರಾಬ್ಲಮ್ ಇರೋರು, ಉಸಿರಾಟದ ತೊಂದರೆ ಇರೋರು ಒಳಗಡೆ ಹೋಗ್ಬಿಡಿ ಅಂತ ಹಾಕಿದ್ದಾರೆ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬನ್ನಿ. ಈ ಕೇವ್ ಲೆಂತ್ ಬಂದು ನಿಮಗೆ 3.2 ಕಿಲೋಮೀಟರ್ಸ್ ಇದೆಯಂತೆ. ಇದ್ರೊಳಗಡೆ ನಿಮಗೆ ನೋಡೋಕೆ 9 ಪಾಯಿಂಟ್ಗಳಿದೆ. ಹಾ, ಟಾರ್ಚ್ ಹಾಕೊಂಡು ಹೋಗೋದಾ? ಚೆನ್ನಾಗಿದ್ಯಾ? ಓಕೆ, ಥ್ಯಾಂಕ್ ಯು. ಟಾರ್ಚ್ ಇದೆಯಾ? ಯಾರ ಕಲ್ ತಗೊಂಡು ಚೆಚ್ಚಿರಂಗ ಐತಿದ್ದು. ಏನಂದ್ರೆ ಹೌದು. ಒಳ್ಳೆ ಮೋಲ್ಡ್ ಇದ್ದಂಗಿದೆ ಅಲ್ವಾ? ಈ ಕೇವ್ಸ್ನ 1884ರಲ್ಲಿ ರಾಬರ್ಟ್ ಬ್ರೋಸ್ ಅನ್ನೋರು ಮೊದಲು ಎಕ್ಸ್ಪ್ಲೋರ್ ಮಾಡಿದ್ರಂತೆ. ಆಮೇಲೆ 1989ನಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಡೆವಲಪ್ಮೆಂಟ್ ಮಾಡೋಕೆ ಶುರು ಮಾಡಿದ್ದಾರೆ. 2000ನಲ್ಲಿ ಆಂಧ್ರ ಪ್ರದೇಶದ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಜಾಗನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಕೇವ್ನ ಒಳಗಡೆ ಡೀಟೇಲ್ ಆಗಿ ಒಳಗಡೆ ಓಡಾಡಿ ಒಂದು ಮ್ಯಾಪ್ನ ರೆಡಿ ಮಾಡಿದ್ದು ಜರ್ಮನ್ನ ಕೇವರ್ ಹಾರ್ಬರ್ಟ್ ಡ್ಯಾನಿಯಲ್. ಇವ್ರ ಪ್ರಕಾರ ಇಲ್ಲಿ 2000 ವರ್ಷಗಳ ಹಿಂದೆ ಜೈನ್ ಮತ್ತು ಬುದ್ಧಿಸ್ಟ್ಗಳು ವಾಸ ಆಗಿದ್ರಂತೆ. ಸೊ ಅದೇ ಕಾರಣಕ್ಕೆ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಬ್ಯೂಟಿಫುಲ್ ಆಗಿರುವಂತ ಬುದ್ಧನ್ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಿಕ್ಕಂತ ಹಳೆ ಕಾಲದ ವಸ್ತುಗಳನ್ನ ಈಗಲೂ ಸಹ ನಾವು ಅನಂತಪುರದಲ್ಲಿರೋ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಇರ್ಲಿ ಬನ್ನಿ, ಏನ್ ಮಾಡಲ್ಲ. ಇದ್ರೊಳಗಡೆನೆ ಹೋಗ್ಬೇಕಿರೋದು ಈಗ ನಾವು. ಇಲ್ಲ ಅಂಚೆ ಗಾಳಿ ಬೀಸ್ತೈತೆ. ಮಂಡಪಂ ಇದು ಆಲ್ಮೋಸ್ಟ್ ಎಂಡ್ ಪಾಯಿಂಟ್ ಅಂತ ಅನ್ಸುತ್ತೆ. ಸೊ ಈಗ ಲಾಸ್ಟ್ ನಾವೇನ್ ನೋಡಿದ್ವಿ, ನಾದ ಮಂಡಪಂ, ಇದೇನೆ ಲಾಸ್ಟ್ ಪಾಯಿಂಟ್. ಸೊ ಇದಾದ್ಮೇಲೆ ಬಂದಿದ್ದಾರಿಲ್ಲೇ ರಿಟರ್ನ್ ಹೋಗ್ಬೇಕು ನಾವು. ಯಪ್ಪ, ಇಲ್ಲಂತೂ ಸಿಕ್ಕಾಬಟ್ಟೆ ಶೆಕೆ, ಗಾಳಿನೇ ಇಡಲ್ಲ, ಬಟ್ ಸಗಲ ಇದೆ. ಒಳಗಡೆ ಹೋಗ್ಬೇಕಿರೋದು ಆ್ಯಕ್ಚುಲಿ ನಾವು. ಇದೊಂದು ದಾರಿ ನೋಡ್ಕೊಬೇಕು, ಇದೇ ದಾರಿಲಿ ವಾಪಸ್ ಹೋಗ್ಬೇಕು ನಾವು. ನೋಡ್ಕೊಂಬನ್ನಿ ನಿಧಾನಕ್ಕೆ. ಕೆಳಗಡೆ ಕತ್ಲೆ ಹೆಂಗಿದೆ ನಾದ ಮಂಡಪಂ, ಸಗಲ ಇದೆಯಲ್ಲ. ಇಲ್ಲಿ ನೋಡಿ ಹೆಂಗಾಗಿದೆ. ಹಾ, ಇಲ್ಲಿ ನೋಡಿ, ಇಲ್ಲಿ ನೀರು ಡ್ರಾಪ್ ಆಗ್ತಿದೆ. ನೀರಲ್ಲಿ ತೊಟ್ಟಿಗ್ತಿದೆ ನೋಡಿ ಅಲ್ವಾ, ಕುಡಿಬೋದು. ಇದೆ ಫಾರ್ಮ್ ಆಗೋದು ಅಲ್ವಾ, ಹಿಂಗಾಗಿ ಆಗಿ
ಮುಂದೆ ಏನಿದೆ? ಮುಂದೆ ಇದೆ, ಬನ್ನಿ, ಇನ್ನ ಚೆನ್ನಾಗಿದೆ. ಎಲ್ಲ ಬದಿ ಆಗ್ಬಿಟ್ಟಿದೆ ಇಲ್ಲಿ. ನೀರು ಜಾಸ್ತಿ ತೊಟ್ಟುತ್ತೆ ಅನ್ಸುತ್ತೆ ಇಲ್ಲಿ. ಇಲ್ಲೆಲ್ಲ ಅಯ್ಯೋ ಇದು ಸಲ ಇದೆ ಕಣ್ರಿ. ಇಲ್ಲಿ ನೋಡ್ರಿ, ಇದೇ ಲಾಸ್ಟ್ ಪಾಯಿಂಟ್. ಬನ್ನಿ, ಇಲ್ಲಿದೆ ನೋಡಿ, ಇದೇ ಲಾಸ್ಟ್ ಪಾಯಿಂಟು. ಸೊ ಇಲ್ಲಿ ಸಿಕ್ಕಾಬಿಟ್ಟೆ ನೀರು ಹನಿ ಆಗ್ತಾ ಇದೆ ನೋಡಿ. ನೀರು ಹಾಕಿ 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 ಇಲ್ಲೆಲ್ಲ ಕೆಸರಾಗ್ಬಿಟ್ಟಿದೆ. ಬನ್ನಿ ಒಳಗಡೆ. ಒಂದು ಕಲರ್ ಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ನ್ಯಾಚುರಲ್ ಫಾರ್ಮ್ ಆಗಿರೋದು ಅಲ್ವಾ? ಮುಟ್ಟಿ ನೋಡ್ರಿ ಹೆಂಗಿದೆ ಡ್ರಾಪು. ಇದು ನೋಡಿ ಹೆಂಗೆ ಫಾರ್ಮ್ ಆಗಿದೆ ಅಂತ, ಸಕಲಾಗಿದೆ ಅಲ್ವಾ? ಕ್ರೇಜಿಗಳು ಇದಂತ. ಇಲ್ಲಿ ತೋರಿಸಿ, ಯಾವುದು ದೇಶ ಟ್ರೈನ್ ತೋರಿಸ್ತವ್ರಿ. ಇದಾ? ಕವರ್ ಮಾಡಿ ಪೂರ್ತಿ. ಇದು ಒಳ್ಳೆ ಉತ್ತದ ಥರ ಇಲ್ಲ, ಉಲ್ಟಾ ಉತ್ತದ ಥರ ಇದೆ. ಇದು ಕೆಳಗಡೆ ಉತ್ತ ಬೆಳೆದಿರಂಗಿದೆ. ಹುಷಾರ, ಬನ್ನಿ ನೋಡ್ಕೊಂಡು. ತಲೆ ನೋಡ್ಕೊಂಬನ್ನಿ, ಹುಷಾರು. ಬೆವರು ಸ್ವೆಟ್ ಅಂತ ಕಿತ್ಕೊಂಡು ಹೊಂಟೋಯ್ತೀವಿ ಅದು ಬೆಳಿಗ್ಗೆಯಿಂದ. ಇಲ್ಲೆಲ್ಲ ಜಾರುತ್ತಲ್ಲ, ಸೊ ಅದು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಿಮಗೆ ಮತ್ತೆ ರಿಟರ್ನ್ ಅದೇ ದಾರಿಲಿ ವಾಪಸ್ ಹೋಗ್ಬೇಕು. ಬೆಲ್ಲಮ್ ಕೇವ್ ಸಿಕ್ಕಾಬಟ್ಟೆ ದೊಡ್ಡದಿದೆ ಗುರು. ಒಂದು ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗ್ತೀನಿ ಅಂದರೆ ಸಿಕ್ಕಾಬಟ್ಟೆ ಲ್ಯಾಗ್ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬೆಲ್ಲಮ್ ಕೇವ್ಸ್ನ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಸೊ ನೋಡಿದ್ರಲ್ಲ ಬೆಲ್ಲಮ್ ಕೇವ್ಸ್ನ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.